ನಿನ್ನೆ ಪಹಲ್ಗಾಮ್ನಲ್ಲಾದಂಥ ಭಯೋತ್ಪಾದನಾ ದಾಳಿಯಲ್ಲಿ ಕರ್ನಾಟಕದಿಂದ 3 ಜನ ಮೃತಪಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ನಾನು ಕಾಶ್ಮೀರದಲ್ಲೇ ಇದ್ದೆ. ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ನಡೀತಾ ಇತ್ತು. ಮೀಟಿಂಗ್ನ ಮಧ್ಯದಲ್ಲೇ ಗೊತ್ತಾಯಿತು ಈ ರೀತಿ ಅಟ್ಯಾಕ್ ಆಗಿದೆ ಅಂತ. ಆಗ್ನಿಂದ ಈಗಿನವರೆಗೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ, ಲೆಫ್ಟಿನೆಂಟ್ ಗವರ್ನರ್ ಆಫೀಸ್ನ ಜೊತೆಗೆ, DC DIG ಆಫೀಸ್ಗಳ ಜೊತೆಗೆ, ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿಯವರು, ನಮ್ಮ ರಾಜ್ಯದಿಂದ ನಿಯುಕ್ತರಾದಂಥ ಚೇತನ್ ಅನ್ನುವಂಥ ಅಧಿಕಾರಿಯವರ ಜೊತೆಗೆ, DGCA ಮತ್ತು CISFನ ಜೊತೆಗೆ ಕೋಆರ್ಡಿನೇಷನ್ ಮಾಡಿ ಬೆಂಗಳೂರಿಗೆ ಇವತ್ತು ಮುಂಜಾನೆ ಮೃತದೇಹಗಳು ಅವರ ಕುಟುಂಬ ಸಮೇತ ಸುರಕ್ಷಿತವಾಗಿ ಬರುವಂಥ ವ್ಯವಸ್ಥೆ ಕಲ್ಪಿಸಿದೆ. ನಾನು ಆ ಕುಟುಂಬದ ಜೊತೆಗೇನೆ ಶ್ರೀನಗರದಿಂದ ಬೆಂಗಳೂರಿಗೆ ಪ್ರಯಾಣ ಕೂಡ ಮಾಡಿದ್ದೀನಿ. ಮಧುಸೂದನ್ ಅಂತ ಯಾರು ತೀರ್ಕೊಂಡಿದ್ದಾರೆ ಅವರ ಮನೆಯವರ ಮನವಿಯ ಮೇರೆಗೆ ಮೃತದೇಹ ಚೆನ್ನೈಗೆ ನೇರವಾಗಿ ಶ್ರೀನಗರದಿಂದ ಹೋಗಿದೆ. ಭರತ್ ಭೂಷಣ್ ಅವರು ಮತ್ತು ಮಂಜುನಾಥ್ ಅವರ ಕುಟುಂಬ ಮತ್ತು ಅವರ ಪಾರ್ಥಿವ ಎರಡೂ ಬೆಂಗಳೂರಿಗೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಬಹುಶಃ ದೇಶದ ಇತಿಹಾಸದಲ್ಲಿ, ಕಾಶ್ಮೀರದ ಇತಿಹಾಸದಲ್ಲಿ ಇಷ್ಟು ಬರ್ಬರವಾದಂಥ ಒಂದು ಅಮಾನವೀಯವಾದಂಥ ಒಂದು ಟೆರರಿಸ್ಟ್ ಅಟ್ಯಾಕನ್ನು ನಾವೆಂದೂ ಕೂಡ ನೋಡಿರಲಿಲ್ಲ. 12ನೇ ಕ್ಲಾಸ್ ಎಕ್ಸಾಮ್ ಮುಗಿಸಿ 96% ಮಾರ್ಕ್ಸ್ ಬಂತು ಅಂತ ಆ ಸಂಭ್ರಮದಲ್ಲಿ ಮೊದಲನೇ ಬಾರಿಗೆ ಫ್ಲೈಟ್ ಹತ್ತಿ ಇಡೀ ಕುಟುಂಬ ಹೋಗದಂತ ಮಂಜುನಾಥ್ ಅವರ ಕುಟುಂಬ 3 ವರ್ಷದ ಮಗುನ ಕಾಶ್ಮೀರ ತೋರಿಸ್ಬೇಕು ಅಂತ ಹೇಳಿ ಮನೆಯವ್ರ ಜೊತೆಗೆ ಕರ್ಕೊಂಡು ಹೋದಂತ ಭರತ್ ಭೂಷಣ್ ಕುಟುಂಬ ಏನ್ ತಪ್ಪು ಮಾಡಿದ್ರು ಇವರು? ಇವ್ರಿಗೆ ಏನು ಅಂತ ಸಾಂತ್ವನ ಹೇಳ್ತೀವಿ? ಇವತ್ತು ಏರೋಪ್ಲೇನ್ ಅಲ್ಲಿ ಬರಬೇಕಾದ್ರೆ ಭರತ್ ಭೂಷಣ್ರ ಮಗು ಸುಮಾರು 3.5-4 ವರ್ಷ ಇರ್ಬೋದು. ಸಾವು ಅಂದ್ರೇನು ಅಂತ ಅರ್ಥ ಮಾಡ್ಕೊಳಕ್ ಆಗ್ದಲೇ ಇರುವಂತ ವಯಸ್ಸಿನ ಮಗು ಅದು. ಯಾವ ಏರ್ಪ್ಲೇನ್ ಅಲ್ಲಿ ತನ್ನ ತಂದೆಯ ಪಾರ್ಥಿವ ಶರೀರ ತಗೊಂಡು ಬರ್ತಿದ್ಯೋ ಅದೇ ಏರ್ಪ್ಲೇನ್ ಅಲ್ಲಿ ಕೂತ್ಕೊಂಡಿದೆ ಮಗು. ಅಲ್ಲಿ ಹೊರಗಡೆ ಟಿವಿನೂ ಕಿಟಿಗೆಯಿಂದ ಅಮ್ಮಂಗೆ ಏರೋಪ್ಲೇನು ಅಂತ ತೋರಿಸ್ತಾ ಇದೆ. ಅಮ್ಮ ಸುಮ್ಮನೆ ಕೂರ್ಸೋದಿಕ್ಕೆ ಮೊಬೈಲ್ ಫೋನ್ ಕೊಟ್ರೆ ಗೇಮ್ಸ್ ಆಡ್ಕೊಂಡು ಕೂತಿರೋಂಥ ಮಗು. ಆ ಮಗು ಮೇಲೆ ಇವ್ರ ಯುದ್ಧ. ಅವ್ರ ತಾಯಿನ ಕೇಳಿದ್ರೆ ಹೇಳ್ತಾರೆ ಎದುರುಗಡೆ ಬಂದು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹೊಡೆದ್ರು ಅಂತ. ಚಿಕ್ಕ ಮಗು ಇದೆ, 3 ವರ್ಷದ ಮಗು, ದಯವಿಟ್ಟು ಬೇಡ ಅಂತ ಅಂಗ್ಲಾಚ್ ಬೇಡ್ಕೊಂಡ್ರು, ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹೊಡೆದ್ರು ಅಂತ ಅವ್ರ ತಾಯಿ ಹೇಳ್ತಾರೆ. ಇನ್ ಮಂಜುನಾಥ್ ಅವರ ಮನೆಯವ್ರು ಮಾತನಾಡಿರೋದು ನೀವು ಕೇಳಿದ್ದೀರಾ? ಹೊಡೆದು ನಮ್ಮನ್ನು ಹೊಡೀರಪ್ಪ, ನಮ್ಮ ಮನೆಯವರನ್ನ ಕೊಂದಿದ್ದೀರಾ, ನಮ್ಮನ್ನು ಹೊಡೀರಿ ಅಂತಂದ್ರೆ ಜಾವ ಮೋದಿ ಕೋ ಬೋಲೋ ಅಂತ ಹೇಳಿ ಇವರನ್ನು ಬಿಟ್ಟು ಕಳಿಸಿದ್ದಾರೆ. ಮದುವೆ ಆಗಿ 1 ವಾರ ಆಗಿತ್ತು ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರು. ಇವತ್ತು ಬೆಳಗ್ಗೆ ನಾನೇ ಅಲ್ಲಿ ಅವರ ಮನೆಯವರು ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಏನೋ ಸಮಸ್ಯೆ ಆಗಿತ್ತು. ಅಲ್ಲಿ ಸಂದೀಪ್ ಅಂತ ಒಬ್ಬರು IPS ಆಫೀಸರ್ನ ಕರೆಸಿ ಡೆತ್ ಸರ್ಟಿಫಿಕೇಟ್, ಹನಿಮೂನ್ಗೆ ಹೋಗಿದ್ದಂಥ, ಮದುವೆ ಆಗಿ 1 ವಾರ ಆಗಿದ್ದಂಥ ಹೆಣ್ಮಗಳು ಇವಾಗ ವಾಪಸ್ ಹೋಗ್ತಾ ಇರೋದು ಗಂಡನ್ ಬಾಡಿ ಮತ್ತೆ ಡೆತ್ ಸರ್ಟಿಫಿಕೇಟ್ ಜೊತೆ. ಯಾರ ಮೇಲೆ ಯುದ್ಧ? ಗಂಡಸರಾಗಿದ್ರೆ ತಾಕತ್ತಿತ್ತು ಅಂತಂದ್ರೆ ಆರ್ಮಿ ಮೇಲೆ ಯುದ್ಧ ಮಾಡಿ, ಶಸ್ತ್ರಾಸ್ತ್ರ ಇಟ್ಕೊಂಡಿರೋರ ಮೇಲೆ ಆರ್ಮಿ ಯುದ್ಧ ಮಾಡಿ. ಪಿಕ್ನಿಕ್ಗೆ ಹೋಗಿರೋರಿಗೆ, ವೆಕೇಶನ್ಗೆ ಹೋಗಿರೋರಿಗೆ, ಯಾವುದೋ ಮರದ ಕೆಳಗಡೆ ಕೂತ್ಕೊಂಡು ಮ್ಯಾಗಿ ತಿಂತಾ ಇರೋರಿಗೆ, ಚಾಯ್ ಕುಡಿತಾ ಇರೋರಿಗೆ, ಮೋಮೋ ತಿಂತಾ ಇರೋಂಥ ಮಕ್ಕಳುಗಳ ಮೇಲೆ ಇವ್ರ ಮೇಲೆ ದಾಳಿ. ಇದು ಅತ್ಯಂತ ಅಮಾನವೀಯವಾದಂತಹ ಒಂದು ಕೃತ್ಯ.